ಇಷ್ಟು ದಿನ ನಾವು ಯು ಪಿ ಐ ಟ್ರಾನ್ಸಾಕ್ಷನ್ ಗಳ ಮೂಲಕ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ವಿ, ಸ್ಕ್ಯಾನ್ ಮಾಡ್ತಾ ಇದೀವಿ, ಪರ್ಚೇಸ್ ಮಾಡ್ತಾ ಇದೀವಿ ಪ್ರಾಡಕ್ಟ್ಸ್ ಅನ್ನ. ಇನ್ನು ಮುಂದೆ 2000ಕ್ಕಿಂತ ಅಧಿಕವಾಗಿ ಸ್ಪೆಂಡ್ ಮಾಡ್ತಿದ್ವಿ ಅಥವಾ ಟ್ರಾನ್ಸಾಕ್ಷನ್ ಮಾಡ್ತಿದೀವಿ ಒಂದು ಮರ್ಚೆಂಟ್ ಜೊತೆ ಅಂತಂದ್ರೆ ಅಂತ ಒಂದು ಟ್ರಾನ್ಸಾಕ್ಷನ್ ಗಳಿಗೆ 0.25% ಇಂದ 4% ತನಕ ಚಾರ್ಜಸ್ ಬೀಳುತ್ತೆ ಅನ್ನೋದ್ರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಬಿಲ್ ಅನ್ನ ಪಾಸ್ ಮಾಡಿದೆ. ಇದ್ರ ಬಗ್ಗೆ ಸುಮಾರಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವಿರೋಧ ಅನ್ನೋದು ವ್ಯಕ್ತವಾಗ್ತದೆ. ಇಷ್ಟಕ್ಕೂ ನಿಜವಾಗ್ಲೂ ಈ ಟ್ರಾನ್ಸಾಕ್ಷನ್ ಗಳ ಮೇಲೆ ಈ ಚಾರ್ಜಸ್ ಅನ್ನೋದು ಬೀಳುತ್ತೆ 2000ಕ್ಕಿಂತ ಅಧಿಕವಾಗಿ ನಾವು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ ಇಷ್ಟಕ್ಕೂ ಯಾವ ಒಂದು ಟ್ರಾನ್ಸಾಕ್ಷನ್ ಗಳಿಗೆ ಈ ಒಂದು ಶುಲ್ಕ ಅನ್ನೋದು ಅನ್ವಯಿಸುತ್ತೆ. ಅಂಡ್ ಎಲ್ರಿಗೂ ಪರ್ಸನಲ್ ಆಗಿ ನಾವು ಏನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಪರ್ಸನ್ ಟು ಪರ್ಸನ್ ಅಥವಾ ಬ್ಯಾಂಕ್ ಟು ಪರ್ಸನ್ ಈ ರೀತಿ ಆಗುವಂತ ಎಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ ಗಳಿಗೆ ಇದು ಅನ್ವಯ ಆಗುತ್ತೆ. ಇಷ್ಟಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಈ ಒಂದು ಸುದ್ದಿ ನಿಜಾನ ಅಥವಾ ಇದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ, ಇಷ್ಟಕ್ಕೂ ಸರ್ಕಾರ ಯಾವ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೆಸೆಂಟ್ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಈ ಒಂದು ಬಿಲ್ ಅನ್ನ ಪಾಸ್ ಮಾಡಿದೆ ಅಂಡ್ ರಾಜ್ಯಸಭೆಯಲ್ಲಿ ಇನ್ನೂ ಪಾಸ್ ಆಗಿಲ್ಲ. ಅಂಡ್ ಇದೇ ರೀತಿ ಇನ್ನು ರಾಷ್ಟ್ರಪತಿ ಅವರ ಅಂಕಿತ ಕೂಡ ಆಗಿಲ್ಲ. ಅಂದ್ರೆ ಇದು ಇನ್ನೂ ಟ್ರೈಲಿಂಗ್ ಸ್ಟೇಜ್ ಅಲ್ಲಿ ಇದೆ. ಅಂದ್ರೆ ಈ ಬಿಲ್ ಅನ್ನ ಪಾಸ್ ಮಾಡಬೇಕು, ಇನ್ನು ಜಾರಿಗೆ ಆಗಿಲ್ಲ. ಇಷ್ಟಕ್ಕೂ ಗೌರ್ಮೆಂಟ್ ಹೇಳೋದ್ರ ಪ್ರಕಾರ ಯಾರಿಗೆ ಈ ಒಂದು ಶುಲ್ಕ ಅನ್ನೋದು MDR ರೇಟ್ ಅನ್ನೋದು ಅನ್ವಯಿಸುತ್ತೆ ಅಂಡ್ ಯಾವ ಟ್ರಾನ್ಸಾಕ್ಷನ್ ಗಳಿದು ಅಪ್ಲಿಕೇಬಲ್ ಆಗುತ್ತೆ, ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನೋದು ಫ್ರೀ ಇರುತ್ತೆ ಅಂತ ನಾವು ನೋಡೋದಾದ್ರೆ 2020ರಿಂದ ಈ ರೀತಿ ಯು ಪಿ ಐ ಟ್ರಾನ್ಸಾಕ್ಷನ್ ಗಳನ್ನ ಏನ್ ಮಾಡ್ತಿದೆ ಅದೆಲ್ಲ ಝೀರೋ ಫೀಸ್ ಇರ್ತೈತೆ. ಏನಕ್ಕಂತಂದ್ರೆ ಭಾರತದಲ್ಲಿ ಒಂದು ಡಿಜಿಟಲ್ ಪೇಮೆಂಟ್ ಅನ್ನ ಎನ್ಕರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದ ಒಂದು ಫೀಸ್ ಅನ್ನ ತಗೋಬಾರ್ದು ಅಂತ ಹೇಳ್ಬಿಟ್ಟು ಡಿಜಿಟಲ್ ಪೇಮೆಂಟ್ ಗೆ ಎನ್ಕರೇಜ್ ಮಾಡೋದಕ್ಕೆ ಇದೆಲ್ಲ ಝೀರೋ ಮಾಡಿ ಒಂದು ಅವಕಾಶವನ್ನ ಕೊಟ್ಟಿತ್ತು. ಈಗ ರೀಸೆಂಟ್ ಆಗಿ ನಾವು ಗಮನಿಸ್ತಾ ಇದೀವಿ ಅಂತಂದ್ರೆ ಒಂದು ವರದಿಗಳ ಪ್ರಕಾರ ಕಳೆದ ಮಾರ್ಚ್ ನಲ್ಲಿ ಸುಮಾರು 30 ಲಕ್ಷ ಕೋಟಿಯಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ. ಅದು ಸಮಥಿಂಗ್ 2000 ಪ್ಲಸ್ ಟ್ರಾನ್ಸಾಕ್ಷನ್ ಗಳಲ್ಲಿ ಇಷ್ಟೊಂದು ಅಮೌಂಟ್ ಅನ್ನೋದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ವರದಿ ಕೂಡ ಆಗಿದೆ. ಇಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತಂದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಅನ್ನೋದು ವೆಚ್ಚ ತಗುಲುತ್ತೆ. ಅದಕ್ಕೋಸ್ಕರ ಈ ಚಾರ್ಜಸ್ ಮಾಡ್ತೀವಿ ಅಂತ ಕೆಲವೊಂದ್ ಕಡೆ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇನ್ನು ಗೌರ್ಮೆಂಟ್ ಹೇಳೋದ್ರ ಪ್ರಕಾರ 2000ಕ್ಕಿಂತ ಹೆಚ್ಚು ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡಿದ್ರೆ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಈ ಒಂದು ಚಾರ್ಜಸ್ ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಈಗ ಪರ್ಸನ್ ಟು ಪರ್ಸನ್ ಫೋನ್ ಪೇ, ಗೂಗಲ್ ಪೇ ಮೂಲಕ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತಿದೀವಿ ಅಂತಂದ್ರೆ ಸೊ ಆ ರೀತಿಯ ಒಂದು ಟ್ರಾನ್ಸಾಕ್ಷನ್ ಗಳಿಗೆ ಯಾವುದೇ ರೀತಿಯಾದ ಒಂದು ಶುಲ್ಕ ಅನ್ನೋದು ಅನ್ವಯಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಫ್ರೆಂಡ್ಗೆ 1000 ಅಥವಾ 10,000 ಫೋನ್ ಪೇ ನಂಬರ್ಗೆ ಅಥವಾ ಗೂಗಲ್ ಪೇ ನಂಬರ್ಗೆ ಟ್ರಾನ್ಸಾಕ್ಷನ್ ಕಳಿಸ್ತಾ ಇದ್ದೀನಿ, ಅಮೌಂಟ್ ಕಳಿಸ್ತಾ ಇದ್ದೀನಿ ಅಂತಂದ್ರೆ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಒಂದು ಅಮೌಂಟ್ ಅನ್ನೋದು ತಗಲೋದಿಲ್ಲ. ಅಂಡ್ ಇನ್ನು ಸರ್ಕಾರ ಹೇಳೋದ್ರ ಪ್ರಕಾರ ಸಣ್ಣ ಪುಟ್ಟ ಮರ್ಚೆಂಟ್ಸ್ ಏನಿರ್ತಾರೆ, ಈಗ ಕಿರಾಣಿ ಅಂಗಡಿಗಳಾಗಿರ್ಬೋದು ಅಥವಾ ಶಾಪ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಇರೋದ್ರ ಕಡೆ ನಾವೇನು QR ಕೋಡ್ಗೆ ಸ್ಕ್ಯಾನ್ ಮಾಡಿ ನಾವು ಪೇಮೆಂಟ್ ಅನ್ನ ಪೇ ಮಾಡ್ತೀವಲ್ಲ ಅಂತದ್ದು ಕೂಡ ಫ್ರೀ ಆಗೇ ಇರ್ತದೆ. ಅಂಡ್ ಬ್ಯಾಂಕ್ ಟು ಯು ಪಿ ಐ ಇಂದ ಬ್ಯಾಂಕಿಗೆ ನಾವೇನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದು ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ಅಂತ ಕೂಡ ಅವರು ಸ್ಪಷ್ಟಪಡಿಸ್ತಾ ಇದಾರೆ. ಇನ್ನು ಈ 2000ಕ್ಕಿಂತ ಅಧಿಕ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಶುಲ್ಕ ಅನ್ವಯಿಸುತ್ತೆ ಅಂತ ಯಾವ್ದಕ್ಕೆ ಹೇಳ್ತಿದ್ದಾರೆ ಅಂತ ನೋಡೋದಾದ್ರೆ, ಸರ್ಕಾರ ಹೇಳೋದ್ರ ಪ್ರಕಾರ ದೊಡ್ಡ ದೊಡ್ಡ ಮರ್ಚೆಂಟ್ಸ್ ಯಾರಿರ್ತಾರೆ ಅಂದ್ರೆ ಅವರದ್ದು ಟ್ರಾನ್ಸಾಕ್ಷನ್ ಲಿಮಿಟ್ ಅನ್ನೋದು ಥ್ರೆಶೋಲ್ಡ್ ಯಾರ್ದು ಮೀರಿ ಹೋಗಿರುತ್ತೋ ಅಂತ ಒಂದು ಪ್ಲೇಸ್ ಗಳಲ್ಲಿ ಅಥವಾ ಅಂತ ಒಂದು ಮರ್ಚೆಂಟ್ಸ್ ಜೊತೆ ನಾವು ಟ್ರಾನ್ಸಾಕ್ಷನ್ ಮಾಡ್ತಿದೀವಿ ಅಥವಾ ಮೋರ್ ದೆನ್ 2000 ಪೇ ಮಾಡ್ತಿದೀವಿ ಅಂತಂದ್ರೆ ಅಂತವರಿಗೆ ಈ ಒಂದು ಚಾರ್ಜಸ್ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ, ಈ MDR ಅಂತ ಹೇಳ್ಬಿಟ್ಟು. MDR ಅಂತಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ಬಿಟ್ಟು ಇದು ಯಾವ ರೀತಿ ವರ್ಕ್ ಆಗುತ್ತೆ ಇನ್ನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಮರ್ಚೆಂಟ್ ಗೆ ಅಮೌಂಟ್ ಅನ್ನ ಪೇ ಮಾಡ್ತಾ ಇದೀವಿ ಅಂತಂದ್ರೆ ಕಸ್ಟಮರ್ ಇಂದ ಮರ್ಚೆಂಟ್ ಗೆ ಅಮೌಂಟ್ ಹೋಗ್ಬೇಕು ಅಂತಂದ್ರೆ ಈಗ ಕಸ್ಟಮರ್ ಬ್ಯಾಂಕ್ ಇಂದ ಮರ್ಚೆಂಟ್ ಬ್ಯಾಂಕ್ ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಿದೆ ಅಂದ್ರೆ ಮಿಡ್ಲ್ ಅಲ್ಲಿ ಒಂದು ಪೇಮೆಂಟ್ ಗೇಟ್ ವೇ ಇರುತ್ತೆ. ಸೊ ಆ ಒಂದು ಗೇಟ್ ವೇ ಈ ಟ್ರಾನ್ಸಾಕ್ಷನ್ ಅನ್ನ ಪ್ರೋಸೆಸ್ ಮಾಡುತ್ತೆ. ಅದನ್ನ ಪ್ರೋಸೆಸ್ ಮಾಡ್ಬೇಕಾದ್ರೆ ಅದ್ರ ಮೈಂಟೆನೆನ್ಸ್ ಅದಕ್ಕೆಲ್ಲ ಫೀಸ್ ಅನ್ನೋದು ಇರುತ್ತಲ್ಲ, ಆ ಫೀಸ್ ಅಂತಾನೆ ಈಗ ಈ ಚಾರ್ಜಸ್ ಅಂತ ಅಪ್ಲಿಕೇಬಲ್ ಆಗ್ತಾ ಇರೋದು. ಫಾರ್ ಎಕ್ಸಾಂಪಲ್ ಈಗ ಎರಡು ಬ್ಯಾಂಕ್ ಗಳ ಮಧ್ಯೆ ಒಂದು ಟ್ರಾನ್ಸಾಕ್ಷನ್ ಆಗೋದಕ್ಕೊಂದು ಪೇಮೆಂಟ್ ಗೇಟ್ ವೇ ಇರುತ್ತೆ. ಈಗ ಜೆಸ್ ಪೇ ಆಗಿರ್ಬೋದು ಅಥವಾ ರೋಸರ್ ಪೇ, ಈ ತರ ಪೇಮೆಂಟ್ ಗೇಟ್ ವೇಸ್ ಇರ್ತದೆ. ಅದೇ ರೀತಿ ಈ MDR ರೇಟ್ ಅಂತ ಆ ಒಂದು ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಈ ದೊಡ್ಡ ದೊಡ್ಡ ಒಂದು ಟ್ರಾನ್ಸಾಕ್ಷನ್ ಗಳನ್ನ ಈಸಿಯಾಗಿ ಆಗ್ಬೇಕು ಅಂತಂದ್ರೆ ಸೊ ಅವೆಲ್ಲ ಝೀರೋ ಫೀ ಅಲ್ಲಿ ಇಷ್ಟು ದಿವಸ ನಡೀತಾ ಇರೋದ್ರಿಂದ ಅವುಗಳಿಗೂ ಕೂಡ ರೆವಿನ್ಯೂ ಅನ್ನೋದು ಜನರೇಟ್ ಆಗ್ಬೇಕಾಗ್ತಾ ಇರ್ತದೆ. ಅಂಡ್ ಆ ರೆವಿನ್ಯೂ ಜನರೇಟ್ ಆಗೋದಕ್ಕೆ ಪ್ರೆಷರ್ ಬಿಲ್ಟ್ ಆಗ್ತಾ ಇದೆ ಆ ರೀತಿಯಾದ ಕಂಪನಿಗಳು ಅಂತ ಹೇಳ್ಬಿಟ್ಟು ಈ ರೀತಿ ಥ್ರೆಶೋಲ್ಡ್ ಮೀರಿರ್ತಕ್ಕಂಥ ಒಂದು ಮರ್ಚೆಂಟ್ಸ್ ಜೊತೆ ನಾವು 2000ಕ್ಕಿಂತ ಅಧಿಕವಾಗಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದೀವಿ ಅಂತಂದಾಗ ಸೊ ಆ ಒಂದು ಟ್ರಾನ್ಸಾಕ್ಷನ್ ಮೇಲೆ ಈ ಒಂದು ಅಮೌಂಟ್ ಅನ್ನೋದು 0.25% ಇಂದ 0.4% ತನಕ ಟ್ರಾನ್ಸಾಕ್ಷನ್
ಟ್ರಾನ್ಸಾಕ್ಷನ್ ಎಷ್ಟು ಮಾಡಿದ್ರೆ ಅನ್ನೋದ್ರ ಮೇಲೆ ಸೊ ಅದು ಡಿಪೆಂಡ್ ಆಗಿರುತ್ತೆ ಅಂತ ಸರ್ಕಾರ ಅದು ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇನ್ನು ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಯಾವುದು ಇನ್ಫಾರ್ಮೇಶನ್ ಅನ್ನ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಯಾವೆಲ್ಲ ಕ್ರೈಟೀರಿಯಾ ಇರತಕ್ಕಂಥ ಒಂದು ಮರ್ಚೆಂಟ್ಸ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂಡ್ ಯಾವ ರೀತಿ ಟ್ರಾನ್ಸಾಕ್ಷನ್ ಗಳಿಗೆ ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ ಬರಬೇಕಾಗಿದೆ. ಅಂಡ್ ಇನ್ನೂ ಈ ಬಿಲ್ ಅನ್ನೋದು ಅಫಿಷಿಯಲ್ ಆಗಿ ಪಾಸ್ ಆಗಲ್ಲ, ಇನ್ನೂ ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕಿದೆ ಅಂಡ್ ರಾಷ್ಟ್ರಪತಿ ಅವರ ಅಂಕಿತ ಕೂಡ ಆಗಬೇಕಾಗಿದೆ. ಇದಿಷ್ಟು ಸದ್ಯಕ್ಕೆ ಏನು ಸರ್ಕ್ಯುಲೇಟ್ ಆಗ್ತಾ ಇದೆ ಅಲ್ವಾ, ಏನು UPI ಟ್ರಾನ್ಸಾಕ್ಷನ್ ಮೇಲೆ ಚಾರ್ಜಸ್ ಬೀಳುತ್ತೆ ಅಂತ. ಅಂಡ್ ಈ ಚಾರ್ಜಸ್ ಏನು ಅಪ್ಲಿಕೇಬಲ್ ಆಗುತ್ತೆ ಈ ದೊಡ್ಡ ದೊಡ್ಡ ಮರ್ಚೆಂಟ್ಸ್ ಜೊತೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ಆ ಚಾರ್ಜಸ್ ಅನ್ನೋದು ಕಸ್ಟಮರ್ ಪೇ ಮಾಡಬೇಕಾಗಿಲ್ಲ, ಅದು ಮರ್ಚೆಂಟ್ ಅವ್ರ ಕಡೆಯಿಂದನೇ ಪೇ ಆಗುತ್ತೆ ಅಂತ ಸರ್ಕಾರ ಹೇಳ್ತದೆ. ಅಟ್ ಎಂಡ್ ಆಫ್ ದ ಡೇ ಈಗ ಮರ್ಚೆಂಟ್ ಕಡೆಯಿಂದನೇ ಅದೊಂದು ಫೀಸ್ ಪೇ ಆಗ್ತಾ ಇದೆ ಅಂದ್ರೆ ಅವ್ರು ಇಂಡೈರೆಕ್ಟ್ ಆಗಿ ಅದನ್ನ ಕಸ್ಟಮರ್ ಮೇಲೆನೆ ಹಾಕಿರ್ತಾರೆ. ಒಂದಲ್ಲ ಒಂದು ರೀತಿ ಅದು ಕಸ್ಟಮರೇ ಪೇ ಮಾಡಬೇಕಾಗಿ ಬರುತ್ತೆ, ಆ ರೀತಿ ಮಾಡಿರ್ತಾರೆ. ಅದರಿಂದ ಇಷ್ಟೊಂದು ವಿರೋಧ ಅನ್ನೋದು ವ್ಯಕ್ತವಾಗ್ತಾ ಇದೆ. ಇಷ್ಟಕ್ಕೂ ನೋಡಬೇಕು ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ. ಇದಿಷ್ಟು UPI ಚಾರ್ಜಸ್ ಬಗ್ಗೆ ಈಗೇನು ಇನ್ಫಾರ್ಮೇಶನ್ ಸರ್ಕ್ಯುಲೇಟ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.